ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಸಂಜೆ ಚಪಾತಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಯಾಕಪ್ಪ ಚಪಾತಿ ಅಂದರೆ ನಮ್ಮ ಮನೇಲಿ ರಾಗಿ ಹಿಟ್ಟು ಖಾಲಿ ಆಗಿಬಿಟ್ಟೈತೆ, ಅದಕ್ಕೆ ಚಪಾತಿ ಮಾಡ್ತಾಯಿದ್ದೀನಿ. ರಾಗಿ ಹಸಿಟ್ಟಿಲ್ಲ ಅದಕ್ಕೇ. ಮತ್ತು ಬರೀ ಅನ್ನ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು, ಯಾವಾಗಲೂ ಅನ್ನ ತಿಂದರೆ ಸರಿ ಹೋಗಲ್ಲ ಅಂದ್ಬಿಟ್ಟು ಚಪಾತಿ ಮಾಡೋಣ ಅಂಥೇಳಿ ಚಪಾತಿ ಹಸಿಟ್ಟು ಸ್ವಲ್ಪನೇ ಒಂದು 5-6 ಚಪಾತಿ ಆಗೋಷ್ಟು ಮಾತ್ರ ಕಲಿಸ್ಕೊಂಡಿದ್ದೀನಿ. ಬೆಳಗ್ಗೆಗೆ ತಂಗಳು ಚಪಾತಿ ಚೆನ್ನಾಗಿ ಅದು ಅಂದರೆ ಈ ಟೈಮ್ಗೆ ಎಷ್ಟು ಬೇಕೋ ಅಷ್ಟೇ, ಅದಕ್ಕೋಸ್ಕರ ಉಳಿದು ಬಿಡುತ್ತೆ ಇಲ್ಲಾಂದರೆ ಜಾಸ್ತಿ ಮಾಡಿದ್ರೆ. ಅದಕ್ಕೇ ಎಷ್ಟು ಬೇಕೋ ಅಷ್ಟು ಕಲಿಸ್ಕೊಂಡು ಹೊಸಿತಾ ಇದ್ದೀನಿ. ನಾನು ಕಲ್ಲ ಮೇಲೆ ಜಾಸ್ತಿ ಹೊಸೆಯೋದು ಚಪಾತಿ. ಯಾಕಂದರೆ ಕಲ್ಲು ಐತೆ, ನನಗೆ ಚಪಾತಿ ಹೊಸೆಯೋದು ಐತೆ, ಅದನ್ನು ನಾನು ಯೂಸ್ ಮಾಡಲ್ಲ. ಕಲ್ಲ ಮೇಲೆ ಹೊಸೆಯೋದು ಜಾಸ್ತಿ. ಇದು ಚೆನ್ನಾಗೈತೆ ಕಲ್ಲು ಚಪಾತಿ ಹೊಸೆಯೋಕ್ಕೆ, ಅದಕ್ಕೋಸ್ಕರ ಇದ್ರ ಮೇಲೆ ಹೊಸಿತೀನಿ. ಒಂದು ವಿಷಯದ ಬಗ್ಗೆ ಮಾತಾಡ್ತೀನಿ ಇವಾಗ. ಏನಪ್ಪ ಅಂದರೆ, ಕೆಲವು ಜನ ಬ್ರೋಕರ್ಗಳು ಹೆಣ್ಣು ತೋರಿಸ್ತೀವಿ ಅಂತ ಹೇಳ್ಬಿಟ್ಟು ಸುಮಾರು ಜನದ ಹತ್ರ ದುಡ್ಡುಗಳು ಕಿತ್ಕೊಂಡು ತಿಂತಾರೆ. ಯಾಕೆ ಆ ಥರ ಮಾಡ್ತಾರೆ ಗೊತ್ತಿಲ್ಲ. ಆದರೆ ನೀವು ಹೆಣ್ಣು ತೋರಿಸ್ತೀವಿ, ಇಂಥದ ಕಡೆ ಹೆಣ್ಣೈತೆ ಬನ್ನಿ ಅಂತ ಅಂದಾಗ ತೋರ್ಸಂಗಿದ್ರೆ ಮಾತ್ರ ದುಡ್ಡು ಇಸ್ಕೊಳ್ಳಿ, ಇಲ್ಲಾಂದರೆ ಈಸ್ಕೊಳಕ್ಕೆ ಹೋಗಬೇಡಿ. ಯಾಕೆ ಗೊತ್ತಾ? ಇವತ್ತು ಒಂದು 35 ವರ್ಷ, 36, 37 ವರ್ಷ ಆದರೂ ಗಂಡು ಮಕ್ಕಳಿಗಾಗಲಿ ಹೆಣ್ಮಕ್ಳಿಗಾಗಲಿ ಮದುವೆ ಆಗಿರಲ್ಲ, ಆಯಿತಾ? ಇವಾಗ ಗಂಡು ಮಕ್ಳ ವಿಷಯನೇ ಹೇಳ್ತೀನಿ. ಅವ್ರಿಗೆ ಮದುವೆ ಆಗಿರಲ್ಲ. ಇವಾಗ ಎಲ್ಲ ಒಂದು ಕಡೆ ಒಂದು ಹೆಣ್ಣೈತೆ ತೋರಿಸ್ತೀವಿ ಅಂತ ಹೇಳ್ಬಿಟ್ಟು ಯಾರೋ ಕೆಲವೊಂದು ಜನ ಬ್ರೋಕರ್ಗಳು ಈ ಥರ ಮಾಡ್ತಾರಂತೆ. ನನಗೆ ಗೊತ್ತಿರಲಿಲ್ಲ ನಿಜವಾಗ್ಲೂ. ಮೊನ್ನೆ ನನಗೆ ವಿಷಯ ಗೊತ್ತಾಯಿತು. ನಿಜವಾಗ್ಲೂ ಈ ಥರನ ದುಡ್ಡು ದುಡಿತಾರ ಅಂತ. ಅಂದರೆ ಫಸ್ಟ್ ಹೆಣ್ಣೈತೆ ತೋರಿಸ್ತೀವಿ ಅಂತ ಬನ್ನಿ, ನನ್ನ ಅಕೌಂಟ್ಗೆ ಇಷ್ಟು ದುಡ್ಡು ಹಾಕ್ಬಿಡಿ ಫಸ್ಟೇ ಅಂತ ಹೇಳ್ತಾರಂತೆ. ಅವರು ಹಾಕ್ಬಿಟ್ಟವ್ರೆ ಪಾಪ. ಅಂದರೆ ಅವ್ರ ಕೈಲಿರೋವಷ್ಟು ಅವ್ರು ಹಾಕವ್ರೆ. ಆಮೇಲೆ ಮದುವೆ ಎಲ್ಲ ಸೆಟ್ ಆದಮೇಲೆ ಇಷ್ಟೇ ದುಡ್ಡು ಕೊಡಬೇಕು ಅಂತ ಒಂದು ರೂಲ್ಸ್ ಮಾಡ್ತಾರಂತೆ ಬ್ರೋಕರ್ಗಳು, ಹೆಣ್ಣು ತೋರಿಸ್ತೀವಿ ಅಂತ. ಆಮೇಲೆ ಇವ್ರೇನು ಮಾಡವ್ರೆ, ಆ ಪ್ಲೇಸ್ಗೆ ಹೋಗವ್ರೆ ತೋರಿಸ್ತೀವಿ ಅಂತೇಳಿ. ನಾಳೆ ಆಯ್ತು ಸರಿ, ನಾಳೆ ಬನ್ನಿ ಅಂತ ಹೇಳವ್ರೆ. ಅವತ್ತು ನೈಟು ನಾಳೆ ಹೆಣ್ಣು ನೋಡೋಕೆ ಹೋಗಬೇಕು ಅಂದಾಗ ಇವತ್ತು ನೈಟು ಅವ್ರಿಗೆ ನಿದ್ದೆ ಕೊಟ್ಟಿಲ್ಲ. ಅಂದರೆ ನಿದ್ದೆ ಅಂದರೆ ಊಟ ಮಾಡೋಕ್ಕೆ ಬಿಟ್ಟಿಲ್ಲ, ಅಷ್ಟು ಫೋನ್ ಮೇಲೆ ಫೋನ್ ಮಾಡವ್ರೆ ಬ್ರೋಕರು. ಆಮೇಲೆ ಅವ್ರೇನು ಮಾಡವ್ರೆ, ಸರಿ ಅಂತ ಬೆಳಗ್ಗೆ ಎದ್ದು ಹೋಗವ್ರೆ ಆ ಪ್ಲೇಸ್ಗೆ ಹೆಣ್ಣು ನೋಡೋಕ್ಕೆ. ಹೋದರೆ ಅಲ್ಲಿ ಹೋಗಿ ನಾವು ಸ್ವಲ್ಪ ದೂರ ಇತ್ತಂತ ಪ್ಲೇಸ್ ಹೋಗೋಕ್ಕೆ, ಅಂದರೆ ಒಂದು ದೇವಸ್ಥಾನ ಇತ್ತಂತ, ದೇವಸ್ಥಾನದ ಹತ್ರ ಹೋಗೋಕ್ಕೆ ಅವ್ರಿಗೆ ಅಲ್ಲಿಂದಲೇ ಇವ್ರು ಹೋಗುವಾಗ ಅಲ್ಲಿ ಫೋನ್ ಮಾಡಿದ್ರಂತೆ ಬ್ರೋಕರ್ಗೆ, ಬರ್ತಾಯಿದ್ದೀವಿ ಅಂತ. ಹೇಳೋಣ ಅನ್ನೋಷ್ಟೊತ್ತಿಗೆ ನಂಬರೇ ಬ್ಲ್ಯಾಕು. ರಾತ್ರಿ ಎಲ್ಲ ಫೋನ್ ಮಾಡಿಬಿಟ್ಟು ಬರ್ರಿ ನಾಳೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಹೋಗಿ ಫೋನ್ ಮಾಡಿದ್ರೆ ನಂಬರು ಬ್ಲ್ಯಾಕು. ಆಮೇಲೆ ಅವರು ಬೇಜಾರು ಮಾಡ್ಕೊಂಡು ಬಂದವ್ರೆ. ಏನು ಗೊತ್ತಾ, ಅದಕ್ಕೆ ನಾನು ಹೇಳಿದ್ದು, ಯಾರೇ ಆಗಲಿ ನಿಮಗೆ ಹೆಣ್ಣು ತೋರಿಸಿ ಮದುವೆ ಮಾಡಿಸೋ ಯೋಗ್ಯತೆ ಇದ್ದರೆ ನೀವು ಆ ಕೆಲಸಕ್ಕೆ ಇಳೀರಿ, ಬ್ರೋಕರ್ ಕೆಲಸಕ್ಕೆ. ಇಲ್ಲಾಂದರೆ ಗಂಡು ಮಕ್ಕಳು ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಚಿಕ್ಕದೊಂದು ಆಸೆ ಇರುತ್ತೆ ಅಲ್ವಾ? ಮದುವೆ ಅನ್ನೋದ್ರೆ ಎಂಥವ್ರಿಗೂ ಖುಷಿನೇ. ಇವಾಗಿನ ಇದ್ರಲ್ಲಿ ಎಂಥವ್ರಿಗೂ ಏನೋ ನಮಗೊಂದು ಮದುವೆ ಆಗುತ್ತೆ, ವಯಸ್ಸಾದ ಅಪ್ಪ ಅಮ್ಮನ ನೋಡ್ಕೊತಾರೆ ಅನ್ನೋದೊಂದು ಇರುತ್ತಲ್ವ. ಹಾಗಾಗಿ ಅವ್ರಿಗೊಂದಿರುತ್ತೆ ಆಸೆ. ನೀವು ಇಷ್ಟ ಇದ್ದರೆ ಮದುವೆ ಮಾಡಿಸಿ, ನಿಮಗೆ ಯೋಗ್ಯತೆಗಳಿದ್ದರೆ. ಫಸ್ಟೇ ದುಡ್ಡುಗಳು ಇಸ್ಕೊಂಡು ತಿಂದುಬಿಟ್ಟು ನಿಜವಾಗ್ಲೂ ಎಷ್ಟೋ ಜನ ಈ ಥರ ಮಾಡ್ತಾರಂತೆ. ನನಗೆ ಗೊತ್ತಿರಲಿಲ್ಲ. ನಿಜವಾಗ್ಲೂ ಒಂಥರ ಬೇಜಾರಾಯಿತು. ಅಂದರೆ ಬೇಜಾರು ಅಂದರೆ ಪ್ರಪಂಚನೇ ಬರೀ ಸುಳ್ಳು, ಮೋಸ, ವಂಚನೆ, ಆಮೇಲೆ ದಗಲ್ಬಾಜಿ, ಆಮೇಲೆ ಒಂಥರ ದಗಲ್ಬಾಜಿ ಎಲ್ಲರೂ ದುಡ್ಡು ಈ ಥರನೂ ದುಡಿತಾರ. ಹೆಣ್ಣು ತೋರಿಸ್ತೀವಿ, ಅಲ್ಲಿ ಹೆಣ್ಣೈತೆ, ಇಲ್ಲೇ ಹೆಣ್ಣೈತೆ, ದುಡ್ಡು ಕೊಡ್ರಿ, ಇಲ್ಲೇ ಹೆಣ್ಣೈತೆ ತೋರಿಸ್ತೀವಿ, ಇಂಥ ಕಡೆನೇ ಹೆಣ್ಣೈತೆ ಅಂತೇಳಿ ದುಡ್ಡು ಇಸ್ಕೊಂತಾರಲ್ಲ. ನಿಜವಾಗ್ಲೂ ನೀವೆಲ್ಲ ಮನುಷ್ಯ, ಈ ಥರನೂ ದುಡ್ಡು ದುಡಿತೀರಾ? ಅದ್ರ ಬದಲು ಅಚ್ಚುಕಟ್ಟಾಗಿ ಎಲ್ಲನ ಕೂಲಿ ಮಾಡ್ಕೊಂಡು ತಿಂದ್ಬಿಡ್ರಿ, ಗಾರೆ ಕೆಲಸ ಮಾಡಿರಿ, ಗೊತ್ತಾಗುತ್ತೆ ನಿಮ್ಗೆ ನೋವು ಏನು ಅಂತ, ಬಿಸಿಲಲ್ಲಿ ಎಷ್ಟು ಕಷ್ಟಪಡಬೇಕು ಅಂತ. ನಿಜವಾಗ್ಲೂ ಮದುವೆ ಹೆಣ್ಣು ತೋರಿಸ್ತೀವಿ ಅಂದ್ಬಿಟ್ಟು ಅದ್ರ ಮೇಲೆ ಕೆಲವು ಜನ ಕಾರ್ಡ್ಗಳೇ ಹೊಡ್ಸಿಕೊಂಬಿಟ್ಟಿರ್ತಾರೆ, ನಾವು ವಧುವರ ಅನ್ವೇಷಣೆ ಅಂತ. ಏನು ಮದುವೆ ಮಾಡಿಸ್ತಾರೋ ಏನೋ. ನಿಜವಾಗ್ಲೂ ಕೇಳಿದ್ರೆ ಇಂಥದ್ರ ಕಡೆಗೆ ಒಂದು ಹೆಣ್ಣೈತೆ, ಒಂದು ಹೆಣ್ಣು ಬೇಕು ಅಂತ ಕೇಳಿದ್ರೆ ಏನೇನೋ ಕತೆ ಕಟ್ತಾರೆ. ಅಯ್ಯೋ ಎಲ್ಲ ಅಲ್ಲೆಲ್ಲೆಲ್ಲೋ ಅವರೇ ದೊಡ್ಡ ಕೆಲಸದಾಗವ್ರೆ, ಇಷ್ಟು ವಯಸ್ಸಿನವ್ರಿಗೆ ಮದುವೆ ಆಗೋಲ್ಲ, ಹಿಂಗೆ ಅವ್ರು ಮದುವೆ ಮಾಡಿಸಲ್ಲ, ಅವರು ಸುಮ್ಮನೆ ಆ ಥರ ಡೋಂಗಿ ಬರ್ಸ್ಕೊಂಡು ತಿರ್ಗೋದ.
ಇನ್ನು ಇದನ್ನು ಯಾವ ಥರ ಅಂದರೆ ಅಪ್ಪ ದೇವರೇ, ಅವರು ನಿಜವಾಗ್ಲೂ ಮದುವೆ ಮಾಡಿಸಲ್ಲ. ಈ ಥರ ಕಾರ್ಡ್ ಹೊಡ್ಸ್ಕೊಂಡು ಇಕ್ಕೊಂಡಿರೋರು, ಈ ಥರ ಹೆಣ್ಣು ತೋರಿಸಿ ಮದುವೆ ಮಾಡ್ತೀನಿ ಅಂದವ್ರು ನಿಜವಾಗ್ಲೂ ಮದುವೆ ಮಾಡಿಸಲ್ಲ. ಏನು ಗೊತ್ತಾ, ಹಣೆ ಬರ ಕೂಡು ಬರಬೇಕು. ಕಂಕಣ ಬಗ್ಗೆ ಕೂಡು ಬಂದರೆ ಯಾವ ಬ್ರೋಕರ್ನೂ ಕೇಳಲ್ಲ, ಯಾರನ್ನೂ ಕೇಳಲ್ಲ. ಅದೇ ಕೂಡು ಬಂದ್ಬಿಡುತ್ತೆ ಅಂದರೆ ಇಲ್ವಾ, ಸುಮ್ಮನೆ ಇದ್ಬಿಡಿ. ನಿಜವಾಗ್ಲೂ ಯಾವ ಥರ ದುಡ್ಡುಗಳು ಮಾಡ್ತಾರೆ ಅಂದರೆ, ನಿಜವಾಗ್ಲೂ ಸುಲಭನಾಗಿ ದುಡ್ಡು ಬರಬೇಕು. ಮೈ ನೇಯಿಸ್ಕೊಳ್ಳಲ್ಲ, ಕೈ ನೇಯಿಸ್ಕೊಳ್ಳಲ್ಲ. 2,000 3,000 ಕೇಳೋದು, 4,000 ಕೇಳೋದು. ನಿಜವಾಗ್ಲೂ ಅವ್ರ ಮನಸ್ಸಿಗೆ ಬಂದಾಗ ದುಡ್ಡುಗಳು ಕೇಳ್ತಾರೆ ಬ್ರೋಕರ್ಗಳು. ಅದ್ರ ಮೇಲೆ ಮದುವೆ ಎಲ್ಲ ಸೆಟ್ ಆದಮೇಲೆ ಇಷ್ಟೇ ದುಡ್ಡು ಕೊಡಬೇಕು ಅಂತಾರಂತೆ. ನಿಜವಾಗ್ಲೂ ಈ ಥರನೂ ದುಡ್ಡು ಸಂಪಾದನೆ ಮಾಡೋಂಥ ಜನ ಅವರ ಅಲ್ವಾ. ಆಮೇಲೆ ಮದುವೆ ಆದಮೇಲೆ ಅದಿದ್ರೂ ಆಯಿತು, ಹೋದ್ರೂ ಆಯಿತು ಅಲ್ವಾ. ಈಗಿನ ಕಾಲದಲ್ಲಿ ಅಂಥದ್ರಲ್ಲಿ ನಿಜವಾಗ್ಲೂ ಇವರೆಲ್ಲ ಹೆಂಗೆ ಸಂಪಾದನೆ ಮಾಡ್ತಾರೆ ನೋಡಿ ದುಡ್ಡುಗಳು. ನಿಜವಾಗ್ಲೂ ನನಗೆ ಈ ಥರ ಜನಗಳವ್ರೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಹೇಳಬೇಕು ಅಂದರೆ ಮಕ್ಕಳಿಗೆ ಒಂದು 22-23 ವರ್ಷ 23 ವರ್ಷಕ್ಕೆ ಬರ್ತಿದ್ದಂಗೆ ಹೆಣ್ಣು ನೋಡೋಕ್ಕೆ ಶುರು ಮಾಡಿಬಿಡ್ಬೇಕು. ನಾವೇ ಹುಡ್ಕೊಂಬಿಡ್ಬೇಕು ಹೆಣ್ಣುಗಳ. ಯಾಕಂದರೆ ಈ ಬ್ರೋಕರ್ಗಳಿಗೆ ಇವ್ರಿಗೆಲ್ಲ ನಿಜವಾಗ್ಲೂ ದಯವಿಟ್ಟು ದುಡ್ಡು ಇಕ್ಕಕ್ಕೆ ಹೋಗ್ಬಾರ್ದು. ಯಾಕಂದರೆ ಇವ್ರು ದುಡ್ಡು ತಿನ್ನೋಕ್ಕೋಸ್ಕರನೇ ಬ್ರೋಕರ್ ಕೆಲಸ ಮಾಡೋದಿರಲ್ಲ. ಆಮೇಲೆ ಕಾರ್ಡ್ಗಳು ಹೊಡ್ಸ್ಕೊಂಡಿರ್ತಾರೆ. ಅವ್ರಿಗಂತೂ ಎಲ್ಲನೂ ಹೆಣ್ಣವ ಅಂತ ಕೇಳಿದ್ರೆ ಅವರಂತೂ ಕಾಮಿಡಿ ಮಾಡೋದು, ತಮಾಷೆ ಮಾಡೋದು. ಆ ತಮಾಷೆ ವಿಷಯನ ಅಲ್ವಾ, ತಮಾಷೆ ವಿಷಯನ. ಒಂದು ಗಂಡಿಗೊಂದು ಹೆಣ್ಣು ಹುಡುಕಿ ಕೊಡ್ರಿ ಅಂದರೆ ತಮಾಷೆ ವಿಷಯನ ಅದು. ನಿಜವಾಗ್ಲೂ ನಿಮಗೆ ಹೆಣ್ಣು ನೋಡಿ ಮದುವೆ ಮಾಡಿಸೋ ಯೋಗ್ಯತೆ ಇದ್ದರೆ ಬಡವ್ರ ಹತ್ರ ದುಡ್ಡು ಇಸ್ಕೊಂಡು ತಿಂದ್ರಿ. ಇಲ್ವಾ, ಬಡವರು ಕಣ್ಣೀರು ಹಾಕ್ತಾರಲ್ಲ, ಅವರು ಉಸುರು ಅಂದರೆ ಅದು ಯಾವತ್ತೂ ಒಳ್ಳೇದಾಗಲ್ಲ. ಅದ್ರ ಮೇಲೆ ಗಂಡು ಮಕ್ಳುಗಳಿಗೆ ತುಂಬ ಅಂದರೆ ತುಂಬ ಮೋಸ ಮಾಡ್ತಾರೆ. ಕೆಲವೊಂದು ಒಳ್ಳೆಯರು ಇರ್ತಾರೆ. ನಿಜವಾಗ್ಲೂ ಒಳ್ಳೆಯವ್ರಿಗೆ ಹೆಣ್ಣುಗಳು ಸಿಗಲ್ಲ. ಕುಡಿದು ಬೀದಿ ಒಳಗೆ ಹಿಡ್ಕೊಂಡು ಹೆಂಡ್ತಿದಿರನ್ನ ರಪ್ಪ ಗಡಿಸ್ತಾರೆ. ಆಮೇಲೆ ಹೆಂಡ್ತಿದಿರು ಅಂದರೆ ಬೆಲೆ ಕೊಡಲ್ಲ, ಹೆಂಡ್ತಿದಿರು ಅಂದರೆ ಗೌರವ ಇಲ್ಲ, ಹೆಂಡ್ತಿ ಅಂದರೆ ಏನು ಅಂತ ಗೊತ್ತಿಲ್ಲ ಅಂಥ ಪೊರ್ಕಿಗಳಿಗೆಲ್ಲ ಹೆಣ್ಣುಗಳು ಕೊಟ್ಟು ಮದುವೆ ಮಾಡವ್ರೆ. ನಿಜವಾಗ್ಲೂ ಈಗಿನ ಕಾಲದಲ್ಲಿ ಹಿಂಗೆ ಕಷ್ಟಪಟ್ಟು ದುಡಿಯೋರಿಗೆಲ್ಲ ಹೆಣ್ಣುಗಳು ಸಿಗಲ್ಲ. ನಿಜವಾಗ್ಲೂ ಏನು ಪಾಪ ಮಾಡಿರ್ತಾರೆ ಅವರು, ಏನು ಪಾಪಗಳು ಮಾಡಿರ್ತಾರೆ. ಅದ್ರ ಮೇಲೆ ಎಲ್ಲೋ ಡಿಮ್ಯಾಂಡ್ ಮಾಡ್ತಾರಂತೆ, ನಿಮ್ಗೆ ಎಷ್ಟು ಆಸ್ತಿ ಐತೆ, ನಿಮಗೆ ಎಷ್ಟು ದುಡಿತೀರಾ ತಿಂಗಳಿಗೆ, ಏನು ಎತ್ತ. ಆಮೇಲೆ ಈಗಿನ ಕಾಲದಾಗ ಹಿಂಗೆ ಛತ್ರದಲ್ಲೇ ಮದುವೆ ಮಾಡಬೇಕು. ಚಪ್ಪರದಟ್ಟಿಲಿ ಮದುವೆ ಆಗೋಲ್ಲ ಇವಾಗ, ಛತ್ರದಲ್ಲೇ ಮದುವೆ ಮಾಡಬೇಕು. ಅವ್ರು ಕೇಳಿದ್ದೆಲ್ಲ ಒಂದು ಡಿಮ್ಯಾಂಡು. ಆಮೇಲೆ ಹುಡುಗಿ ಓದಿರಬೇಕು, ಇಲ್ಲ ಹುಡುಗ ಓದಿರಬೇಕು. ಯಪ್ಪ ಭಗವಂತ, ಮದುವೆ ಸರಳವಾಗಿರಬೇಕು, ಜೀವನ ಅದ್ಧೂರಿಯಾಗಿರಬೇಕು. ಇವಾಗ ಮದುವೆ ಎಲ್ಲ ಅದ್ಧೂರಿ, ಜೀವನ ಸರಳ. ಅಂದರೆ ಜೀವನ ಅಂದರೆ ಯಾವ್ಯಾವ ಮಟ್ಟಕ್ಕೂ ಹೊರಟೋಗ್ಬಿಡುತ್ತೆ. ಈಗ ನಾವು ಬೆಳಗ್ಗೆ ಎದ್ದರೆ ನಾವು ಕೇಳ್ತಾ ಇರ್ತೀವಿ ಡ್ರೈವರ್ಸ್ ಕೇಸ್ಗಳು, ಗಂಡ ಹೆಂಡ್ತಿ ದೂರ ಆಗೋದು, ಗಂಡ ಹೆಂಡ್ತಿ ಮೇಲೆ ಅನುಮಾನ ಪಡೋದು, ಗಂಡ ಹೆಂಡ್ತಿನೇ ಸಾಯಿಸೋದು, ಹೆಂಡ್ತಿ ಗಂಡನೇ ಸಾಯಿಸೋದು, ಈ ಥರ ಎಲ್ಲ ಕೇಳ್ತಿರ್ತೀವಿ. ಹಂಗಾಗಿ ಈ ಕಾಲದಲ್ಲಿ ನಿಜವಾಗ್ಲೂ ಈ ಥರನೂ ಅಡ್ಡಾಡಿ ಹಿಡ್ದು ಜನ ದುಡ್ಡು ಮಾಡ್ತಾರೆ ಬ್ರೋಕರ್ಗಳು. ಕೆಲವೊಂದು ಬ್ರೋಕರ್ಗಳು ಈ ಥರ ಮಾಡ್ತಾರಂತೆ. ನಾನು ನಿಜವಾಗ್ಲೂ ಬ್ರೋಕರ್ಗಳು ಈ ಥರ ಮಾಡ್ತಾರೆ ಅಂತ ನಾನು ಯಾವತ್ತೂ ನನಗೆ ಗೊತ್ತಿರಲಿಲ್ಲ. ಇದು ಮೊನ್ನೆ ಗೊತ್ತಾಯಿತು ನನಗೆ ಈ ವಿಷಯ. ನಿಜವಾಗ್ಲೂ ಈ ಥರನೂ ಅಡ್ಡಾಡಿದ್ರು ಕಂಡವ್ರು ದುಡ್ಡು ತಿಂದು ಎಷ್ಟು ದಿನ ಬದುಕ್ತೀರ ನೀವು? ಕಂಡವ್ರ ಸಮಾಧಿ ಮೇಲೆ ಮನೆ ಕಟ್ಟೋಂಥ ಜನ ಇವಾಗ, ಕಂಡವ್ರ ದುಡ್ಡಾಗೆ ಬದುಕೋಂಥ ಜನ. ನಿಜವಾಗ್ಲೂ ಪ್ರಪಂಚನೇ ಮೋಸನಪ್ಪ. ಎಲ್ಲೋದ್ರೂ ಬರೀ ಮೋಸ. ನಿಯತ್ತಾಗಿರೋರು ಯಾರೋ ಗೊತ್ತಿಲ್ಲ, ಅದಕ್ಕೆ ಮಳೆ ಬೆಳೆ ಹಿಂಗೆ ಆಗ್ತಿರೋದು. ನಿಯತ್ತಾಗಿರೋರನ್ನ ದುರ್ಬೀನ್ ಹಾಕ್ಕೊಂಡು ಹುಡುಕ್ಬೇಕಾಗುತ್ತೆ ಇನ್ನೊಂದು ಸ್ವಲ್ಪ ದಿನ ಹೋದ್ರೆ. ನಿಜವಾಗ್ಲೂ ಎಲ್ಲೆಲ್ಲೂ ದುಡ್ಡು, ಯಾವುದೊಂದಕ್ಕೂ ಮೋಸ. ಎಲ್ಲಿಂದ ಇಲ್ಲಿಗೆ ಹೋಗು, ಜಗತ್ತೇ ಮೋಸದ ಮೇಲೆ ನಿಂತ್ಬಿಟ್ಟೈತಲ್ಲ. ನೀವು ಇಲ್ಲಿಂದ ಎಲ್ಲಿಗೆ ಹೋಗು, ದುಡ್ಡು ದುಡಿತಾರೆ. ಯಾರನ್ನ ಇಬ್ಬರು ಚೆನ್ನಾಗಿ ದುಡಿಯೋರು ಮನೇಲಿ ಇದ್ದುಬಿಟ್ರೆ ಅವ್ರಿಗೆ ನಾಮ ಹಾಕೋರೆ ತುಂಬ ಜನ ಇರ್ತಾರೆ. ಹಂಗಾಗಿ ಈ ಹೆಣ್ಣು ತೋರಿಸ್ತೀವಿ, ಹೆಣ್ಣು ಗಂಡು ಮದುವೆ ಮಾಡ್ತೀವಿ, ಅನ್ವೇಷಣೆ, ವಧೂವರರ ಅನ್ವೇಷಣೆ ಅಂತೇಳಿ ಒಂದು ಕಾರ್ಡ್ಗಳು ಮಾಡಿಸಿಕೊಂಡಿರ್ತಾರಲ್ಲ, ಅಂಥವ್ರನ್ನ ಇದ್ದಿದ್ದು ನಂಬಾರ್ದು. ಅವ್ರು ಎಲ್ಲಿ ಮದುವೆ ಮಾಡಿಸಿರ್ತಾರೋ ಏನೋ ಗೊತ್ತಿಲ್ಲ, ನಾವಂತೂ ನೋಡಿರಲ್ಲ. ಬಟ್ ಕೆಲವು ಜನ ಅಂಥವ್ರಿಗೆ ಏನಾದರೂ ಹುಡುಕಿ ಕೇಳೋಕ್ಕೆ ಹೋದರೆ ಅವ್ರು ಕಾಮಿಡಿ ಮಾಡ್ತಾರೆ. ಕೆಲವೊಂದು ಗಂಡು ಮಕ್ಳು ಜೀವನದಲ್ಲಿ ಎಲ್ಲರೂ ಕಾಮಿಡಿನೇ ಮಾಡೋದು. ಯಾಕಂದರೆ ಇವ್ರಿಗೆ ಹೆಣ್ಣು ಬೇಕು, ಅವ್ರಿಗೆ ಕಾಮಿಡಿ ಬೇಕು, ಅವ್ರಿಗೆ ದುಡ್ಡು ಬೇಕು. ದುಡ್ಡುಗೋಸ್ಕರ ಜನ ಯಾವ ಮಟ್ಟಕ್ಕೆ ಇಳಿದು ಬಿಡ್ತಾರಲ್ಲ. ಕಷ್ಟಪಟ್ಟು ದುಡಿಯೋಕ್ಕಾಗಲ್ಲ ಇವ್ರ ಕೈಲಿ. ಹೆಣ್ಣು ತೋರಿಸ್ತೀವಿ, ಗಂಡು ತೋರಿಸ್ತೀವಿ, ಮದುವೆ ಮಾಡಿಸ್ತೀವಿ. ನಾವು ಮದುವೆ ಬ್ರೋಕರ್ಗಳು, ಹೆಣ್ಣು ಗಂಡಿನ ಬ್ರೋಕರ್ ಕೆಲಸ ಮಾಡ್ತೀವಿ. ಆಮೇಲೆ ಇನ್ನೂ ಒಂದು ಮನೆ ಹುಡುಕಿ ಕೊಡ್ತೀವಿ ಅಂತ ಮನೆ ಬ್ರೋಕರ್ಗಳು ಇರ್ತಾರೆ ಒಬ್ಬೊಬ್ಬರು. ನಿಜವಾಗ್ಲೂ ಅವ್ರಿಗೆ ಒಂದೊಂದು ತಿಂಗಳು ಬಾಡಿಗೆನೇ ಕೊಡಬೇಕಂತೆ, ಒಂದೊಂದು ತಿಂಗಳು ಬಾಡಿಗೆ ಕೊಡಬೇಕಂತ ಅವ್ರಿಗೂ ಒಂದೊಂದು ತಿಂಗಳು ಬಾಡಿಗೆ ಕೊಡಬೇಕಂತೆ. ಮನೆ ಹುಡುಕಿ ಕೊಡ್ತೀವಿ ಅಂತ ಹೇಳ್ತಾರಂತೆ ಬ್ರೋಕರ್ಗಳು.
ನಿಜವಾಗ್ಲೂ ಮನೆಯೂ ಅಷ್ಟೇ ನಾವೇ ಹುಡುಕೊಂಬಿಡ್ಬೇಕು, ಹೆಣ್ಣುಗಳು ಅಷ್ಟೇ ನಮ್ಮ ಮಕ್ಳಿಗೆ ನಾವೇ ಹುಡುಕ್ಬೇಕು.